ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ, ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ. ಅಲ್ಲಾಹನಿಗೆ ಹತ್ತಿರವಾಗುವುದು ಅಥವಾ ತವಕ್ಕುಲ್ ಏನು? ಶುಕ್ರ್ ಯಾವೆಲ್ಲ ಸಮಯದಲ್ಲಿ ಅರ್ಪಿಸಬೇಕು? ಇಲ್ಲೊಂದು ಸಿಸ್ಟರ್ ಯಾವೆಲ್ಲ ಕಠಿಣ ಪರಿಸ್ಥಿತಿಯಲ್ಲಿ ಅಲ್ಲಾಹನೊಂದಿಗೆ ತವಕ್ಕುಲ್ ಮತ್ತು ಅವನಿಗೆ ಶುಕ್ರ್ ಅರ್ಪಿಸಲು ಮರೆಯಲಿಲ್ಲ ನೋಡಿ. ಒಂದು ದಿನ ಕೆಲಸದ ನಿಮಿತ್ತ ಹೊರಗಡೆ ಹೋಗಬೇಕಾಯಿತು. ಬರುವುದು ಸ್ವಲ್ಪ ತಡವಾಯಿತು. ನಾನು ಮನೆಗೆ ಬಂದಾಗ ನನ್ನ ಹಸ್ಬೆಂಡ್ ಮಗುವಿನ ಜೊತೆ ಮಲಗಿದ್ದರು. ಅವಳಿಗಿನ್ನೂ ಆವಾಗ 2ರಿಂದ 3 ವರ್ಷ ಪ್ರಾಯವಾಗಿತ್ತು. ನಾನು ಬಂದಾಗ ನನ್ನ ಮಗಳಿಗೆ ಎಚ್ಚರವಾಯಿತು. ಅವಳು ಎದ್ದು ನನ್ನ ಜೊತೆ ಮಲಗುವುದಾಗಿ ಹಠ ಹಿಡಿದಳು. ಸರಿ, ಅವಳನ್ನು ನನ್ನ ಜೊತೆ ಮಲಗಿಸಿದೆ. ಹಸ್ಬೆಂಡ್ ಗಾಢ ನಿದ್ದೆಯಲ್ಲಿದ್ದ ಕಾರಣ ಅವರನ್ನು ಎಚ್ಚರಿಸಲಿಲ್ಲ. ಮರುದಿನ ಬೆಳಿಗ್ಗೆ ಮಕ್ಕಳ ಬೊಬ್ಬೆ ಕೇಳಿ ಎಚ್ಚರವಾಯಿತು. ಎದ್ದಾಗ ಮಕ್ಕಳು ಗಾಬರಿಗೊಂಡು, ಅಮ್ಮ, ಅಪ್ಪ ಎದ್ದೇಳುತ್ತಿಲ್ಲ, ಕರೆದರೂ ಮಾತನಾಡುತ್ತಿಲ್ಲ ಎಂದರು. ತಕ್ಷಣ ಎದ್ದು ಬೆಡ್ ಹತ್ತಿರ ಹೋಗಿ ನೋಡಿದಾಗ ನನ್ನ ಗಂಡನ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ. ತಕ್ಷಣ ಆ್ಯಂಬುಲೆನ್ಸ್ ಕರೆದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆವು. ಅಲ್ಲಿ ಕೂಡಲೇ ಸ್ಕ್ಯಾನ್ ಮಾಡಿದರು. ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನೆಲ್ಲ ಮಾಡಿ ಅವರಿಗೆ ಸ್ಟ್ರೋಕ್ ಆಗಿದೆ, ಅಲ್ಲದೆ ಬ್ರೈನ್ ಡ್ಯಾಮೇಜ್ ಕೂಡ ಆಗಿದೆ. ಅವರು ಕೋಮಾಕ್ಕೆ ಹೋಗಿದ್ದಾರೆ. ಡಾಕ್ಟರ್ಸ್ಗೆ ಶೂರ್ ಇರಲಿಲ್ಲ. ಅವರೆಂದರು ಕೋಮಾದಿಂದ ಹೊರಬರಬಹುದು, ಇಲ್ಲ ಬರದೆಯೂ ಇರಬಹುದು, ಇಲ್ಲ ಎಷ್ಟು ಟೈಮ್ ಬೇಕಾದರೂ ತೆಗೆದುಕೊಳ್ಳಬಹುದು, 1 ತಿಂಗಳು, 2 ತಿಂಗಳು, ಇಲ್ಲ 2 ವರ್ಷ, ಹೀಗೆ. ಇದೆಲ್ಲ ನೋಡಿದ ನನಗೆ ಇದೆಲ್ಲ ಹೇಗಾಯಿತೆಂದೇ ಗೊತ್ತಾಗಲಿಲ್ಲ. ಚುಟುಕಿ ಹೊಡೆಯುವುದರಲ್ಲಿ ಎಲ್ಲ ಆಗಿ ಹೋಗಿತ್ತು. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರಲ್ಲಿ ಆಗಿ ಹೋಯಿತೆಂದು ಹೇಳುತ್ತಾರಲ್ಲ, ಅದೇ ರೀತಿ. ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರಲಿಲ್ಲ. ಸುಮ್ಮನೆ ಒಂದು ಕಡೆ ಕೂತಿದ್ದೆ. 17 ವರ್ಷ ಜೊತೆಗಿದ್ದ ಒಬ್ಬ ವ್ಯಕ್ತಿ, ಒಬ್ಬ ಪರ್ಫೆಕ್ಟ್ ಆದ ಗಂಡ, ಮಕ್ಕಳ ಪ್ರೀತಿಯ ತಂದೆ ಈ ಪರಿಸ್ಥಿತಿಯಲ್ಲಿ, ಅಲ್ಲದೆ ಮಕ್ಕಳ ಉತ್ತರದ ನಿರೀಕ್ಷೆಯೊಂದಿಗೆ ನನ್ನನ್ನು ನೋಡುತ್ತಿದ್ದ ರೀತಿ ಏನೆಂದರೆ, ಅಪ್ಪನಿಗೆ ಏನಾಯಿತು, ಯಾವಾಗ ಎದ್ದೇಳುತ್ತಾರೆ, ಯಾವಾಗ ನಮ್ಮ ಜೊತೆ ಮನೆಗೆ ಬರುತ್ತಾರೆ, ಆದರೆ ನಾನು ಏನು ಉತ್ತರಿಸಬೇಕೆಂಬುದೇ ನನಗೆ ಗೊತ್ತಿಲ್ಲ. ಹೀಗೆ ಕೋಮಾದಲ್ಲಿದ್ದಾರೆಂದು ಗೊತ್ತಾದಾಗ ಜನರು ಬರಲಾರಂಭಿಸಿದರು. ಗಿಫ್ಟ್ ಜೊತೆ, ದುವಾದ ಜೊತೆ, ಕುರಾನ್ ಜೊತೆಗೆ, ಹೀಗೆ. ಅದೂ ಒಂದು ಬ್ಲೆಸ್ಸಿಂಗೇ ಅಲ್ವಾ? ನಮಗೆ ಅವಶ್ಯಕತೆ ಇರುವಾಗ ನಮ್ಮೊಂದಿಗೆ ಬಂದು ನಿಲ್ಲುವವರು, ಅವರ ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಎಷ್ಟೋ ಜನರಿಗೆ ಕೊನೆ ಪಕ್ಷ ಸಮಾಧಾನ ಹೇಳಲು ಕೂಡ ಯಾರೂ ಇರುವುದಿಲ್ಲ. ಅಲ್ಹಮ್ದುಲಿಲ್ಲಾ, ನನಗೆ ಅದರಲ್ಲೇನೂ ಕೊರತೆ ಇರಲಿಲ್ಲ. ಇನ್ನು ಈ ಸಮಯದಲ್ಲಿ ಸಹಜವಾಗಿ ಕೆಲವರು ಸ್ಟೋರಿಗಳನ್ನು, ಮಿರಾಕಲ್ಸ್ಗಳನ್ನು ನಮಗೆ ಹೇಳುತ್ತಾರೆ. ಹೀಗೆ ಒಬ್ಬರು ಆಂಟಿ ಹೇಳಿದರು, ನನಗೆ ಗೊತ್ತಿರುವವರೊಬ್ಬರು 6 ತಿಂಗಳು ಕೋಮಾದಲ್ಲಿದ್ದರು. 6 ತಿಂಗಳ ನಂತರ ಕೋಮಾದಿಂದ ಹೊರಬಂದು ಈಗ ತುಂಬ ನಾರ್ಮಲ್ ಆಗಿ ಲೈಫ್ ನಡೆಸುತ್ತಿದ್ದಾರೆ. ಇನ್ನೊಬ್ಬರು ಹೇಳಿದರು, ನನ್ನ ನೇಬರಲ್ಲಿ ಒಬ್ಬರು 3 ವರ್ಷಗಳ ಕಾಲ ಕೋಮಾದಲ್ಲಿದ್ದರು. ಈಗ ಗುಣವಾಗಿ ಮೊನ್ನೆ ತಾನೇ ಅವರಿಗೊಂದು ಮಗುವಾಯಿತು. ಟೆನ್ಷನ್ ಬಿಡು, ಎಲ್ಲ ಸರಿಯಾಗುತ್ತೆ. ಅವರು ನಮ್ಮನ್ನು ಮೋಟಿವೇಟ್ ಮಾಡುತ್ತಾರೆ, ಸಮಾಧಾನ ಪಡಿಸುತ್ತಿರುತ್ತಾರೆ. ಆದರೆ ನನಗೆ ಇದಾವುದರಿಂದಲೂ ಸಮಾಧಾನ ಸಿಗ್ತಾ ಇರಲಿಲ್ಲ. ಒಂದು ದಿನ ನನ್ನ ಸಿಸ್ಟರ್ ಒಂದು ಸ್ಟೋರಿ ಹೇಳಿದರು. ಅದೇನೆಂದರೆ, ಒಂದು ಗಂಡ ಹೆಂಡತಿ ಇರುತ್ತಾರೆ. ಅವರಿಗೆ ಒಬ್ಬಳು ಮಗಳು. ಆ ಮಗಳು ಹುಟ್ಟಿದಾಗ ಆರೋಗ್ಯ ಸಮಸ್ಯೆ ಇತ್ತು. ಡಾಕ್ಟರ್ ಅಂದಿದ್ರು, ಈ ಮಗು ಉಳಿಯುವ ಯಾವುದೇ ಚಾನ್ಸ್ ಇಲ್ಲ ಎಂದು. ಆದರೆ ಆ ಮಗುವಿಗೀಗ 5 ವರ್ಷವಾಗಿತ್ತು. ಒಂದು ದಿನ ತೀವ್ರವಾದ ಆರೋಗ್ಯ ಸಮಸ್ಯೆಯಿಂದಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಬೇಕಾಯಿತು. ಅಡ್ಮಿಟ್ ಮಾಡಿದ ಮೇಲೆ ಗೊತ್ತಲ್ವಾ, ಅದು ಟೆಸ್ಟ್ ಇದು ಟೆಸ್ಟ್ ಅಂತ ಹೇಳ್ತಾರೆ. ಓಕೆ ಅಂತ ಎಲ್ಲನೂ ಮಾಡಿಸಿದರು. ಇಲ್ಲೇ ಇರಬೇಕೆಂದು ಹೇಳಿದರು. ಹೀಗೆ 3 ದಿನ ಕಳೆದಾಗ 3ನೇ ದಿನದಂದು ಸಿಸ್ಟರ್ ಹೇಳಿದರು, ಮಗು ಇನ್ನಿಲ್ಲ, ಅಲ್ಲಾಹನ ಹತ್ತಿರ ಹೋಯಿತೆಂದು. ಆ ಗಂಡ ಹೆಂಡತಿ ಇಬ್ಬರು ಅಳುವ ಬದಲು ಅಲ್ಲಾಹನಿಗೆ ಶುಕ್ರ್ನ ಸುಜೂದ್ ಅರ್ಪಿಸಿದರು. ಹಾಸ್ಪಿಟಲಲ್ಲಿರುವ ಎಲ್ಲರೂ ಶಾಕ್ಡಾದರು. ಏನಿದು ಎಂದು ಕೇಳಿದಾಗ ಅವರೆಲ್ಲವನ್ನೂ ವಿವರಿಸಿದರು. ಮಗಳು ಹುಟ್ಟಿದಾಗಲೇ ಉಳಿಯುವ ಚಾನ್ಸ್ ಇಲ್ಲ ಎಂದು ಡಾಕ್ಟರ್ ಹೇಳಿದ್ದರು. ಆದರೆ ಅಲ್ಹಮ್ದುಲಿಲ್ಲಾ, ಅಲ್ಲಾ ತಾಲಾ ನಮಗೆ 5 ವರ್ಷಗಳ ಕಾಲ ಆ ಮಗುವನ್ನು ಪ್ರೀತಿಸುವ, ನೋಡಿಕೊಳ್ಳುವ, ಮುದ್ದಾಡುವ, ಮಾತನಾಡುವ, ಅರ್ಥ ಮಾಡಿಕೊಳ್ಳುವ ಭಾಗ್ಯ ನಮಗೆ ನೀಡಿದ. ಇದು ಅಲ್ಲಾಹ್ ಕೊಟ್ಟ ದೊಡ್ಡ ಸೌಭಾಗ್ಯ ಅಲ್ವಾ? ಅದಕ್ಕೆ ಶುಕ್ರ್ ಅರ್ಪಿಸಲೇಬೇಕಲ್ವಾ ಎಂದರು. ಇದನ್ನು ಕೇಳಿದಾಗ ನನಗೆ ಕಂಫರ್ಟೇಬಲ್ ಆಯಿತು. ನನಗನಿಸಿತು, ನಾನೇನು ಮಾಡುತ್ತಿದ್ದೇನೆ? ಆವಾಗ ಅಲ್ಲಾಹನೊಂದಿಗೆ ದುವಾ ಮಾಡಿದೆ,
ಯಾರಬ್ಬೇ ಕೋಮಾದಲ್ಲಿರುವುದೇ ಖೈರ್ ಎಂದಾದರೆ ಓಕೆ, ನಾನದನ್ನು ಆಕ್ಸೆಪ್ಟ್ ಮಾಡುತ್ತೇನೆ. ಇಲ್ಲ ಇಷ್ಟು ವರ್ಷ ಅಂತ ಇದೆಯಾ, ಅದು ಓಕೆ. ಇನ್ನು ಕೋಮಾದಿಂದ ಬಂದ ನಂತರ ಅವರು ಮೊದಲಿನ ಥರದ ಮನುಷ್ಯ ಆಗಿಲ್ಲದಿದ್ದರೂ ಅಲ್ಹಮ್ದುಲಿಲ್ಲಾ, ನಾನು ಆಕ್ಸೆಪ್ಟ್ ಮಾಡುತ್ತೇನೆ. ನಿನ್ನ ರಜಾದಲ್ಲಿ ನಾನು ರಾಜಿಯಾಗಿದ್ದೇನೆ. ಇದರಿಂದ ನನಗೆ ನನ್ನ ಮನಸ್ಸು ನಿರಾಳವಾಯಿತು. ಎಲ್ಲವನ್ನೂ ಅಲ್ಲಾಹನ ಮೇಲೆ ಬಿಟ್ಟು ತವಕ್ಕುಲ್ ಮಾಡಿ ಮುಂದೆ ಸಾಗಿದೆ. ಇದಾದ 2 ತಿಂಗಳ ಬಳಿಕ ಒಂದು ದಿನ ಡಾಕ್ಟರ್ ಹೇಳಿದರು, ಸಾರಿ, ನಾವು ಪ್ರಯತ್ನ ಪಡ್ತಾ ಇದ್ವಿ, ಆದರೆ ಅವನ್ನು ಉಳಿಸಲಾಗಲಿಲ್ಲ. ಸಡನ್ಲಿ ನಾನಂದೆ, ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ನನಗೂ ಶುಕೂರ್ನ ಸುಜೂದ್ ಮಾಡಬೇಕೆನಿಸಿತು. ಎಲ್ಲರೂ ಆಶ್ಚರ್ಯದಿಂದ ನನ್ನೇ ನೋಡುತ್ತಿದ್ದರು. ಆದರೆ ನಾನು ಮಾತ್ರ ಶುಕ್ರ್ ಅರ್ಪಿಸಲೇಬೇಕಾಗಿತ್ತು. ಬಿಕಾಸ್ ಆಫ್ ಅವರೊಂದಿಗೆ ಕಳೆದ ಆ 17 ವರ್ಷಕ್ಕೆ, ಅವರು ಕೊಟ್ಟ 5 ಮಕ್ಕಳಿಗೆ, ಅವರು ಕೊಟ್ಟ ಪ್ರೀತಿಗೆ, ಅವರ ಜೊತೆ ಕಳೆದ ಆ ಸುಂದರವಾದ ಕ್ಷಣಕ್ಕೆ, ಆ ನೆನಪಿಗೆ ಅಲ್ಹಮ್ದುಲಿಲ್ಲಾ, ಈ 17 ವರ್ಷದಲ್ಲಿ ನನಗೆ ಸಿಕ್ಕಿರುವ ಎಲ್ಲ ನೆಮ್ಮತ್ತಿಗೆ ನನ್ನ ಅರ್ಹತೆ ಮೀರಿ ಸಿಕ್ಕಿದೆ. ಇನ್ನಿಲ್ಲ ಅನ್ನೋದಕ್ಕಿಂತ ಇಷ್ಟು ಟೈಮ್ ಇತ್ತಲ್ವಾ ಅನ್ನೋದೇ ಗ್ರೇಟ್. ಇಲ್ಲದರ ಬಗ್ಗೆ ಯೋಚಿಸುವುದಕ್ಕಿಂತ ಇದ್ದುದರಲ್ಲಿ ಖುಷಿ ಪಡೋಣ. ಅಲ್ಹಮ್ದುಲಿಲ್ಲಾ. ಯಾ ಅಲ್ಲಾ, ನಮಗೆಲ್ಲರಿಗೂ ಹಿದಾಯತ್ನ ಕೊಡು ರಬ್ಬೇ, ಖೈರಾದ ಲೈಫ್ ಕೊಡು ಯಾ ರಬ್ಬೇ, ಆಮೀನ್ ಯಾ ರಬ್ಬಲ್ ಆಲಮೀನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಲ್ಲಾ ಹಾಫಿಸ್ ಸ್ನೇಹಿತರೆ.